ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಆಕಾಶ್ ಸರ್. ಇದು ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟರ್ ಕೋಚ್ರಿ. ದಿನನಿತ್ಯದಂತೆ ಇವತ್ತು ಕೂಡ ಕೆಲವೊಂದಿಷ್ಟು ಕರೆಂಟ್ ಅಫೇರ್ಸ್ಗಳನ್ನು ಡಿಸ್ಕಷನ್ ಮಾಡಿ ಅದಾದ ನಂತರದಲ್ಲಿ ಏನು ಮಾಡೋದಂದರೆ ನಾವಿಲ್ಲಿ ಈ ಮೆಂಟಲ್ ಅಬಿಲಿಟಿಯ ಮುಂದುವರಿದ ಭಾಗವನ್ನು ಏನು ಮಾಡ್ತೀನಿ, ಕಂಟಿನ್ಯೂಷನ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಆಸಕ್ತ ವಿದ್ಯಾರ್ಥಿಗಳು ಏನು ಮಾಡಬೇಕಪ್ಪ ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಯಾರು ಇದ್ದಾರಲ್ಲ ಅವರೆಲ್ಲರಿಗೂ ಶೇರ್ ಮಾಡಿ. ಇದು ಕೋಚಿಂಗ್ ಸೆಂಟರ್ ಪ್ರೆಸೆಂಟಾಗಿ ಏನು ಮಾಡ್ತೀವಿ ಅಂದರೆ ನಾವಿಲ್ಲಿ ಫ್ರೀ ಆದಂತಹ ಒಂದು ಕೋಚಿಂಗನ್ನು ಕೊಡ್ತಾಯಿದ್ದೀವಿ. ಅದು SSC JD ಇರ್ಬೋದು ಮತ್ತು ಅಗ್ನಿವೀರ್ಗಳಿರುವಂಥ ಎಲ್ಲ ಆಕಾಂಕ್ಷಿಗಳಿಗೆ ನಾವೇನು ಮಾಡ್ತೀವಿ ಅಂದರೆ ಫ್ರೀ ಕೋಚಿಂಗನ್ನು ಕೊಡ್ತಾಯಿದ್ದೀವಿ. ಹಾಗಾಗಿ ಅದು ಫಿಸಿಕಲ್ ಟೆಸ್ಟ್ ಇರ್ಬೋದು ಮತ್ತು ಎಕ್ಸಾಮ್ ಇರ್ಬೋದು, ಎರಡನ್ನೂ ಕೂಡ ನಾವು ಒಂದು ಫ್ರೀ ಆಫ್ ಕಾಸ್ಟಲ್ಲಿ ಅವರಿಗೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಹಾಗಾಗಿ ಆಸಕ್ತ ವಿದ್ಯಾರ್ಥಿಗಳು ನಮ್ಮ ಒಂದು ಕೆಳಗೆ ಕೊಟ್ಟಂತಹ ಒಂದು ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ, ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಏನು ಟಾಪಿಕ್ಗಳಿದಾವೆ ಅಂತ ನಾವು ಏನು ಮಾಡೋದಂದರೆ ಮೊದಲು ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಅದು ಏನಿದೆಪ್ಪ ಅಂತಂದರೆ 2026ರಲ್ಲಿ ನೀತಿ ಆಯೋಗದ CEO ಆಗಿ ಹೆಚ್ಚುವರಿ ಜವಾಬ್ದಾರಿಯನ್ನು ಯಾರು ವಹಿಸಿಕೊಂಡಿದ್ದಾರೆ? ಏನು ನೀತಿ ಆಯೋಗ ಮೊದಲೆಲ್ಲಪ್ಪ ಏನಂತಂದರೆ ಅದು ಯೋಜನಾ ಆಯೋಗ ಅಂತದ್ದು 5 ವರ್ಷ ಪಂಚವಾರ್ಷಿಕ ಯೋಜನೆಗಳನ್ನ ಮಾಡ್ತಾಯಿದ್ರು. ಆ ಪಂಚವಾರ್ಷಿಕ ಯೋಜನೆಗಳನ್ನ ತೆಗೆದು 2016ರ ನಂತರದಲ್ಲಿ ಏನಾಗಿದೆಪ್ಪ ಅನ್ನೋದು ನೀತಿ ಆಯೋಗ ಅಂತ ಏನಿದೆ ಕನ್ವರ್ಷನ್ ಆಗಿದೆ. ಆ ಒಂದು ನೀತಿ ಆಯೋಗಕ್ಕೆ ಏನು ಮಾಡಿದಾರಪ್ಪ ಅಂತಂದರೆ ಒಂದು ಹೊಸದಾಗಿ 2026ರಲ್ಲಿ CEO ಆಗಿ ಹೆಚ್ಚುವರಿ CEO ಆಗಿ ಏನು ಮಾಡಿದೆ ಅಂತಂದರೆ ನೇಮಕ ಮಾಡಿರ್ತಾರೆ. ಆ ನೇಮಕ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಇಲ್ಲಿ ನಿಧಿ ಚಿಬ್ಬರ್ ಅಂತ ಏನು ಮಾಡ್ತೀವಿ ಅಂತಂದ್ರೆ ಆ ವ್ಯಕ್ತಿಯನ್ನು ಏನು ಮಾಡ್ತೀವಿ ನಾವಿಲ್ಲಿ ನಿಧಿ ಚಿಬ್ಬರ್. ಇವರು ತಾತ್ಕಾಲಿಕವಾಗಿ ಏನು ಮಾಡ್ತಾರೆ ಅಂದರೆ ಹೊಸ ಅಧಿಕಾರಿ ಭರವಸೆವರೆಗೆ ಮಾತ್ರ ಏನು ಮಾಡಿದ್ದಾರೆ ಅಂದರೆ ಇವ್ರನ್ನ CEO ಆಗಿ ಏನು ಮಾಡ್ತಾರೆ ನೇಮಕ ಮಾಡಿರ್ತಾರೆ. ನೆಕ್ಸ್ಟ್, ಅಟಲ್ ಬಿಹಾರಿ ವಾಜಪೇಯಿ ದಿ ಇಂಟರ್ನಲ್ ಸೈಟ್ಸ್ಮನ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ರೈಟ್, ಯಾರು ಬರೀತಾರಪ್ಪ ಅಂದರೆ ವಿಜಯ್ ಗೋಯಲ್. ಏನಪ್ಪ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ದಿ ಎಟರ್ನಲ್ ಸ್ಟೈಟ್ಮನ್ಸ್ ಎಂಬ ಪುಸ್ತಕವನ್ನು ವಿಜಯ್ ಗೋಯಲ್ ಅವರು ಏನು ಮಾಡ್ತಾರೆ ಅಂದರೆ ಬರೆದಿರ್ತಾರೆ. ಅದಾದ ನಂತರದಲ್ಲಿ 7ನೇ ಅಖಿಲ ಭಾರತ GRP ಮುಖ್ಯಸ್ಥ ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಅದು ಸೊನಾಲಿ ಮಿಶ್ರಾ. ಇನ್ನೊಂದ್ಸಲ ಹೇಳ್ತೀನಿ, 7ನೇ ಅಖಿಲ ಭಾರತ GRP ಮುಖ್ಯಸ್ಥರ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದವರು ಸೊನಾಲಿ ಮಿಶ್ರಾ. ನೆಕ್ಸ್ಟ್, ರಾಷ್ಟ್ರೀಯ ಆರೋಗ್ಯ ಮೇಳ 2026 ಯಾವ ನಗರದಲ್ಲಿ ನಡೆಯಿತು? ರಾಷ್ಟ್ರೀಯ ಆರೋಗ್ಯ ಮೇಳ 2026ರಲ್ಲಿ ಶೆಗಾಂವ್ ಅಂತ ಮಹಾರಾಷ್ಟ್ರದಲ್ಲಿ ನಡೀತದೆ. ಅದಾದ ನಂತರದಲ್ಲಿ ಭಾರತದ ಮೊದಲ ಸಮಗ್ರ ಖಾಸಗಿ ಉಪಗ್ರಹ ಉತ್ಪಾದನಾ ಘಟಕಕ್ಕೆ ಎಲ್ಲಿ ಅಡಿಪಾಯ ಹಾಕಲಾಯಿತು? ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಇದೆ. ಭಾರತದ ಮೊದಲ ಸಮಗ್ರ ಖಾಸಗಿ ಉಪಗ್ರಹ ಉತ್ಪಾದನಾ ಘಟಕ ಎಲ್ಲಪ್ಪ ಅಂದ್ರೆ ಅದು ಗುಜರಾತ್ನ ಸನಂದ್ನಲ್ಲಿ ಏನು ಮಾಡಿದರೆ ಉದ್ಘಾಟನೆ ಮಾಡಲಾಗಿದೆ. ನೆಕ್ಸ್ಟ್, ಇತ್ತೀಚೆಗೆ ಮುಖ್ಯಮಂತ್ರಿ ಸೆಹತ್ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಮುಖ್ಯಮಂತ್ರಿ ಸೆಹತ್ ಯೋಜನೆ ಮುಖ್ಯಮಂತ್ರಿ ಸೆಹತ್ ಯೋಜನೆ ಅಂತ ಏನು ಮಾಡಿದರು ಪಂಜಾಬ್ನಲ್ಲಿ ಅದನ್ನು ಪ್ರಾರಂಭಿಸಲಾಗಿದೆ. ನೆಕ್ಸ್ಟ್ ಏನಪ್ಪ ಅಂದರೆ ಇತ್ತೀಚೆಗೆ ನಿಧನರಾದ ಇಲ್ಯಾಸ್ ಪಾಷಾ ಯಾರಪ್ಪ ಅಂತಂದರೆ ಅವರು ಮಾಜಿ ಫುಟ್ಬಾಲ್ ಆಟಗಾರರು. ಇಲ್ಯಾಸ್ ಪಾಷಾ ಇವರು ಮಾಜಿ ಫುಟ್ಬಾಲ್ ಆಟಗಾರರಾಗಿರ್ತಾರೆ. ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಜನವರಿ 24ರಂದು ನಾವು ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಜನವರಿ 24ರಂದು ಆಚರಣೆ ಮಾಡ್ತೀವಿ. ನೆಕ್ಸ್ಟ್, 2026 ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಅತ್ಯಂತ ಟ್ಯಾಬ್ಲೋಗಾಗಿ ಯಾವ ರಾಜ್ಯವು ಪ್ರಥಮ ಪ್ರಶಸ್ತಿಯನ್ನು ಬಹುಮಾನ ಪಡೆದುಕೊಂಡಿದೆ ಅಂತ ಏನು ಮಾಡಿದ್ರಲ್ಲಿ ಅವರು ಕೇಳಿದ್ದಾರೆ. ಅದು ಮಹಾರಾಷ್ಟ್ರ. ರೈಟ್, ಅಂದರೆ ಇಲ್ಲಿ ಪ್ರಥಮ ಟ್ಯಾಬ್ಲೋಗಾಗಿ ಅಂತಂದರೆ ಈ ಒಂದು ಕೆಲವೊಂದಿಷ್ಟು ಏನು ಮಾಡ್ತಾರೆ ಆಕೃತಿಗಳನ್ನ ಮಾಡಿ ಪ್ರದರ್ಶನ ಮಾಡ್ತಾರೆ. ಅದರಲ್ಲಿ ಮಹಾರಾಷ್ಟ್ರ ಫಸ್ಟ್ ಪ್ರೈಸನ್ನು ತೆಗೆದುಕೊಂಡಿರ್ತದೆ. ನೆಕ್ಸ್ಟ್, ಇತ್ತೀಚೆಗೆ ಭಾರತೀಯ ರೈಲ್ವೆ ಯಾವ ರೈಲು ನಿಲ್ದಾಣದಲ್ಲಿ ASC ಅರ್ಜುನ್ ಎಂಬ ಹ್ಯುಮನಾಯ್ಡ್ ರೋಬೋಟ್ ಅನ್ನು ಪರಿಚಯಿಸಿದೆ? ಇಲ್ಲಪ್ಪ ಅಂತಂದರೆ ಅದು ವಿಶಾಖಪಟ್ಟಣಂ ರೈಲ್ವೆ ನಿಲ್ದಾಣದಲ್ಲಿ ಏನು ಮಾಡ್ತಾರೆ ಅಂದ್ರೆ ಹ್ಯುಮನಾಯ್ಡ್ ರೋಬೋಟನ್ನು ಏನು ಮಾಡಿದ್ದಾರೆ ಇಲ್ಲಿ ಅವರು ಅಳವಡಿಕೆ ಮಾಡಿರ್ತಾರೆ. ನೆಕ್ಸ್ಟ್, 2026ರ ಮೊದಲ ಯೂನಿಕಾರ್ನ್ ಆದ ಭಾರತೀಯ ಸ್ಟಾರ್ಟಪ್ ಯಾವುದು? ಯೂನಿಕಾರ್ನ್ ಆದಂಥ ಭಾರತೀಯ ಮೊದಲ ಸ್ಟಾರ್ಟಪ್ ಯಾವುದು ಅಂತಂದರೆ ಅದು ಜಸ್ಪೇ ಅಂತ GAUSPAY ಜಸ್ಪೇ ಅನ್ನೋದು ಏನು ಹೇಳ್ತಂದ್ರೆ 2026ರ ಯೂನಿಕಾರ್ನ್ ಭಾರತೀಯ ಸ್ಟಾರ್ಟಪ್ ಅಂತ ಏನು ಮಾಡಿದರೆ ಅದು ಅವಾರ್ಡನ್ನು ತೆಗೆದುಕೊಂಡಿರ್ತದೆ. ನೆಕ್ಸ್ಟ್, ಸುದ್ದಿಯಲ್ಲಿದ್ದ ಲೋನಾರ್ ಸರೋವರ ಯಾವ ರಾಜ್ಯ ಇದೆ? ಲೋನಾರ್ ಸರೋವರ ಇದೊಂದು ಏನು ಮಾಡಿದಾರಪ್ಪ ಅಂದರೆ ಇಲ್ಲಿ ಮಹಾರಾಷ್ಟ್ರ ಒಂದು ಸ್ಟೇಟ್ನಲ್ಲಿ ಇರ್ತದೆ. ರೈಟ್, ಈ ಲೋನಾರ್ ಸರೋವರ ವಿಶೇಷತೆ ಏನಪ್ಪ ಅಂದರೆ SBI ನೀವು ಲೋಗೋ ನೋಡಿರ್ತಾರಲ್ಲ ಅದೇ
ಆ ಒಂದು ಲೋನಾರ್ ಸರೋವರದ ಒಂದು ಲೋಗೋನ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಅದರ ಒಂದು ನೆನಪಿಗೋಸ್ಕರ ಲೋಗೋನ ಏನು ಮಾಡ್ತಾರೆ SBIಗೆ ಇಟ್ಟಿರುವಂಥದ್ದು. ನೆಕ್ಸ್ಟ್, ಭಾರತೀಯ ವೃತ್ತಪತ್ರಿಕೆಯ ದಿನವನ್ನು ಯಾವಾಗ ಆಚರಿಸಲಾಯಿತು? ಜನವರಿ 29 ಏನು ಮಾಡ್ತಾರೆ ಅಂದರೆ ಭಾರತೀಯ ವೃತ್ತಪತ್ರಿಕೆ ದಿನವನ್ನು ಏನು ಮಾಡ್ತಾರೆ ಇಲ್ಲಿ ಆಚರಣೆ ಮಾಡುವಂಥದ್ದು. ನೆಕ್ಸ್ಟ್, ಇತ್ತೀಚೆಗೆ ಯಾವ ಸಂಸ್ಥೆ ಒಂದೇ ಲಾಂಚರ್ನಿಂದ 2 ಪ್ರಲಯ ಕ್ಷಿಪಣಿಯನ್ನು ಉಡಾವಣೆ ಮಾಡಿದೆ? ಯಾವುದಪ್ಪ ಅಂದರೆ ಅದು DRDO. ಒಂದೇ ಒಂದು ಲಾಂಚರ್ನಿಂದ 2 ಕ್ಷಿಪಣಿಯನ್ನು ಏನು ಮಾಡಿದೆ, ಅದು ಉಡಾವಣೆ ಮಾಡಿರ್ತದೆ. ಆ ಒಂದು ಉಡಾವಣೆ ಮಾಡಿದಂಥ ಒಂದು ಯಶಸ್ವಿ ನಡೆಸಿದಂಥ ಒಂದು ಸಂಸ್ಥೆ ಯಾವುದಪ್ಪ ಅಂದರೆ ಅದು DRDO ಆಗಿರ್ತದೆ. ನೆಕ್ಸ್ಟ್, ಸುದ್ದಿಯಲ್ಲಿದ್ದ YJ-20 ಹೈಪರ್ಸಾನಿಕ್ ಹಡಗು ವಿರೋಧಿ ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಏನಪ್ಪ ಅಂದರೆ ಇಲ್ಲಿ YJ-20 ಹೈಪರ್ಸಾನಿಕ್ ಹಡಗು ವಿರೋಧಿ ಕ್ಷಿಪಣಿಯನ್ನು ಏನು ಮಾಡಿದೆ ಅಂತಂದರೆ ಚೀನಾ ಏನು ಮಾಡಿದೆ ಅಂದರೆ ಅಭಿವೃದ್ಧಿಪಡಿಸಿದೆ. 2025ರ ವಿಶ್ವ ಬ್ಲಿಟ್ ಚೆಸ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? 2025 ಚೆಸ್ ಚಾಂಪಿಯನ್ ಯಾರಪ್ಪ ಅಂದರೆ ಮ್ಯಾಗ್ನನ್ ಕಾರ್ಲ್ಸನ್ ಅನ್ನುವಂಥ ವ್ಯಕ್ತಿ ಏನು ಮಾಡಿದ್ದಾರೆ 2025 ವಿಶ್ವ ಬ್ಲಿಟ್ಸ್ ಚೆಸ್ ಚಾಂಪಿಯನ್ ಏನು ಮಾಡಿದ್ದಾರೆ ಅವರ ಪಡೆದುಕೊಂಡಿರ್ತಾರೆ. ನೆಕ್ಸ್ಟ್, DRDO ತನ್ನ ಸಂಸ್ಥಾಪನಾ ದಿನವನ್ನು ಜನವರಿ 1ರಂದು ಆಚರಣೆ ಮಾಡ್ತದೆ. ನೆಕ್ಸ್ಟ್, ಜಾಗತಿಕ ಕುಟುಂಬ ದಿನ ಜನವರಿ 1. ಅದಾದ ನಂತರದಲ್ಲಿ ಲಾಸ್ಟ್ 5 ಕ್ವಶನ್ಗಳನ್ನ ಏನು ಮಾಡ್ತೀವಿ ಅಂದರೆ ಡಿಸ್ಕಷನ್ ಮಾಡೋಣ. 2026ರ IBA ಬ್ಯಾಂಕಿಂಗ್ ತಂತ್ರಜ್ಞಾನ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಫಿನ್ಟೆಕ್ ಮತ್ತು DPI ಅಡಾಪ್ಟನ್ ಪ್ರಶಸ್ತಿಯನ್ನು ಯಾವ ಬ್ಯಾಂಕ್ ಪಡೆದುಕೊಂಡಿದೆ ಅಂತಂದರೆ ಕರ್ನಾಟಕ ಬ್ಯಾಂಕ್ ಏನು ಮಾಡಿದೆ ಅಂತಂದರೆ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಯಾವುದಪ್ಪ ಅಂತಂದರೆ IBA ಬ್ಯಾಂಕಿಂಗ್ ತಂತ್ರಜ್ಞಾನ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಪ್ರಶಸ್ತಿಗಳಲ್ಲಿ ಫಿನ್ಟೆಕ್ ಮತ್ತು DPI ಅಡಾಪ್ಟನ್ ಪ್ರಶಸ್ತಿಯನ್ನು ಏನು ಮಾಡಿದೆ ಅಂದರೆ ಕರ್ನಾಟಕ ಬ್ಯಾಂಕ್ ಏನು ಮಾಡಿದೆ ಅಂದರೆ ಅದನ್ನು ಪಡೆದುಕೊಂಡಿದೆ. ಇತ್ತೀಚೆಗೆ ಆಸ್ಟ್ರೇಲಿಯಾದ ಯಾವ ನದಿಯನ್ನು ವಿಶ್ವದ ಅತ್ಯಂತ ಹಳೆಯ ಹರಿಯುವ ನದಿ ಎಂದು ಪರಿಗಣಿಸಲಾಗಿದೆ ಅಥವಾ ಗುರುತಿಸಲಾಗಿದೆ ಅಂತ ಹೇಳ್ತಂದರೆ ಪಿಂಕ್ ನದಿ ಅಂತೇಳಿ ಏನು ಮಾಡ್ತಾರೆ ಅಂದರೆ ಆಸ್ಟ್ರೇಲಿಯಾದ ಅತ್ಯಂತ ಹಳೆಯ ಹರಿಯುವ ನದಿ ಅಂತ ಏನು ಮಾಡ್ತಾರೆ ಅದನ್ನ ಗುರುತಿಸಲಾಗಿದೆ ಅಂತ ಹೇಳ್ತಾರೆ. ಪರಿಸರದ ಸಾಧನೆಗಾಗಿ 2026ರ ಟೈಲರ್ ಪ್ರಶಸ್ತಿ ಪ್ರಶಸ್ತಿಯನ್ನು 2026ರಲ್ಲಿ ಟೋಬಿ ಕಿಯರ್ಸ್ ಅಂತ ಏನು ಮಾಡ್ತಾರೆ ಒಬ್ಬ ವ್ಯಕ್ತಿಗೆ ಏನು ಮಾಡ್ತಾರೆ ಅಂದರೆ ಆ ಒಂದು ಪ್ರಶಸ್ತಿಯನ್ನು ನೀಡಿರ್ತಾರೆ. ನೆಕ್ಸ್ಟ್, ಏಷ್ಯನ್ ಬಾಕ್ಸಿಂಗ್ ಕೌನ್ಸಿಲ್ಗೆ ಇತ್ತೀಚೆಗೆ ಯಾವ ಸದಸ್ಯರಾಗಿ ಸೇರ್ಪಡೆಗೊಂಡಿರ್ತಾರೆ? ಏಷ್ಯನ್ಗೆ ಬಾಕ್ಸಿಂಗ್ ಕೌನ್ಸಿಲ್ಗೆ ಏನು ಮಾಡ್ತಾರಪ್ಪ ಅಂದರೆ ವಿಜೇಂದ್ರ ಸಿಂಗ್ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾರೆ ಆಯ್ಕೆಯಾಗಿರ್ತಾರೆ. ನೆಕ್ಸ್ಟ್, ಲಾಸ್ಟ್ ಒನ್ ಇದೆಯಪ್ಪ ಅಂದರೆ ICICI ಬ್ಯಾಂಕಿಂಗ್ MD ಮತ್ತು CEO ಆಗಿ ಯಾರು ಮರು ನೇಮಕ ಆಗಿರ್ತಾರೆ? ICICI ಬ್ಯಾಂಕ್ ಇದೆಯಲ್ಲ ಅದಕ್ಕೆ MD ಮತ್ತು CEO ಆಗಿ ಅಲ್ಲಿ ಸಂದೀಪ್ ಬಕ್ಷ್ ಅಂತ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಮರು ಆಯ್ಕೆಯಾಗಿರ್ತಾರೆ. ಸಂದೀಪ್ ಬಕ್ಷನ್ ಅಂತ ವ್ಯಕ್ತಿ. ಇಷ್ಟು ಇವತ್ತಿನ ದಿನದ ಏನಿದೆಯಪ್ಪ ಅಂದರೆ ಅದು ಕರೆಂಟ್ ಅಫೇರ್ಸ್ ನಾವು ನೋಡಿದ್ದೀವಿ. ಹಾಗಾಗಿ ಮುಂದಿನ ಒಂದು ಪಾರ್ಟ್ ಏನಪ್ಪ ಅಂದರೆ ಅದು ನಮಗಿಲ್ಲಿ ಮೆಂಟಲ್ ಅಬಿಲಿಟಿನ ಏನು ಮಾಡ್ತೀವಿ ಅಂದರೆ ಕಂಟಿನ್ಯೂಷನ್ ಮಾಡುವಂಥದ್ದು. ಅದರಲ್ಲಿ ಯಾವ ಟಾಪಿಕ್ ಅಪ್ಪ ಅಂದರೆ ಕನ್ನಡಿ ಮತ್ತು ನೀರಿನ ಪ್ರತಿಬಿಂಬ. ಭಾಳಷ್ಟು ಇಂಪಾರ್ಟೆಂಟ್ ಆಗಿದ್ದ ಟಾಪಿಕ್ ಕನ್ನಡಿ ಮತ್ತು ನೀರಿನ ಪ್ರತಿಬಿಂಬ. ರೈಟ್, ಯಾಕಪ್ಪ ಅಂತಂದರೆ ಕನ್ನಡಿ ಮತ್ತು ನೀರಿನ ಪ್ರತಿಬಿಂಬ ನೀವು ಮಿರರ್ನಲ್ಲಿ ನೋಡ್ಕೋಬೇಕಾದ್ರೆ ನಿಮ್ಮ ಪ್ರತಿಬಿಂಬ ಯಾವ ರೀತಿ ಕಾಣ್ತದೆ, ನೀರು ನೋಡ್ಕೊಂಡಾಗ ಯಾವ ರೀತಿಯಾಗಿ ನಿಮ್ಮ ಪ್ರತಿಬಿಂಬ ಕಾಣ್ತದೆ ಅನ್ನೋದನ್ನು, ಮತ್ತು ಮಿರರ್ ಬಲಗಡೆ ಇಟ್ಟಾಗ ನಿಮ್ಮ ಒಂದು ಆಕೃತಿ ಯಾವ ರೀತಿ ಕಾಣ್ತದೆ, ಎಡಗಡೆ ಇಟ್ಟಾಗ ಆಕೃತಿ ಯಾವ ರೀತಿ ಕಾಣ್ತದೆ, ಮೇಲ್ಗಡೆ ಇಟ್ಟಾಗ ಯಾವ ರೀತಿ ಆಕೃತಿ ಕಾಣ್ತದೆ, ಮತ್ತು ಕೆಳಗಡೆ ಇಟ್ಟಾಗ ಯಾವ ರೀತಿಯಾದಂಥ ಆಕೃತಿಯನ್ನು ನಾವಿಲ್ಲಿ ಕಾಣೋದಕ್ಕೆ ಸಿಗ್ತದೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳ ಜೊತೆಗೆ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳ ಜೊತೆಗೆ ಏನು ಮಾಡ್ತೀವಿ ಅಂದರೆ ನಿಮಗಿಲ್ಲಿ ಇವತ್ತಿನ ದಿವಸ ಕ್ವಶನ್ಗಳನ್ನು ಹಳೆಯ ಕ್ವಶನ್ ಪೇಪರ್ನಲ್ಲಿ ಕೇಳಿದಂಥ ಕ್ವಶನ್ಗಳನ್ನ ಏನು ಮಾಡ್ತೀನಿ ಅಂದರೆ ಬಿಡಿಸ್ತಾ ಹೋಗ್ತೀನಿ. ರೈಟ್, ಅದಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂತಂದರೆ ಈ ಒಂದು ವಿಷಯ ಟಾಪಿಕನ್ನು ಏನು ಮಾಡಿದೆ ಅಂದರೆ ಮೊದಲೇ ಇನ್ ಡಿಟೇಲ್ಡಾಗಿ ಡಿಸ್ಕಷನನ್ನು ಮಾಡಿದ್ದೀನಿ. ಯಾವ ರೀತಿಯಾಗಿ ಕ್ವಶನ್ಗಳು ಬರ್ತವೆ, ಅದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು, ಅದರಲ್ಲಿ ಯಾವ ರೀತಿಯಾದಂಥ ಒಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಏನು ಮಾಡಿದೆ ಅಂತಂದರೆ ಹಳೆಯ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗಾಗಿ ಅದನ್ನು ಸ್ವಲ್ಪ ನೋಡಿಕೊಂಡು ಅದಾದ ನಂತರದಲ್ಲಿ ಈ ಒಂದು ವಿಡಿಯೋನ ನೋಡಿ ಅಂತ ನಾನು ಇಲ್ಲಿ ಹೇಳ್ತೀನಿ. ರೈಟ್, ಏನಿದೆ ಮೊದಲನೇ ಕ್ವಶನ್ ಇದಪ್ಪ ಅಂತಂದರೆ ಅದು ಕೆಳಗೆ ತೋರಿಸಿರುವಂತೆ ಕನ್ನಡಿಯನ್ನು MNನಲ್ಲಿ ಇರಿಸಿದಾಗ ನೀಡಿರುವ ಆಕೃತಿಯ ಸರಿಯಾದ ಕನ್ನಡಿ ಚಿತ್ರವನ್ನು ಆಯ್ಕೆ ಮಾಡಿ. ಅಂದರೆ ಇಲ್ಲಿ ಒಂದು ಸ್ಥಾನ MN ಅನ್ನೋದೇನಪ್ಪ ಅಂದರೆ ಒಂದು ಸ್ಥಾನ. ಯಾವ ಸ್ಥಾನ ಅದು ಬಲಭಾಗಕ್ಕಿರ್ಬೋದು, ಎಡಭಾಗಕ್ಕಿರ್ಬೋದು, ಮೇಲೆ ಇರ್ಬೋದು ಅಥವಾ ಕೆಳಗಡೆ ಇರ್ಬೋದು. ಕೊಟ್ಟಂಥ ಸ್ಥಾನದಲ್ಲಿ ಏನು ಮಾಡ್ತಾರೆ ಅಂದರೆ M ಮತ್ತು N ಅಂತ ಏನು ಮಾಡ್ತಾರೆ ಒಂದು ಕನ್ನಡಿಯನ್ನು ಏನು ಮಾಡ್ತಾರೋ ಇರಿಸಿದ್ದಾರೆ. ಇರಿಸಿದಂಥ ಕನ್ನಡಿಯಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಅದರ ಪ್ರತಿಬಿಂಬ ಯಾವ ರೀತಿ ಕಾಣ್ತದೆ,
ಈ ಒಂದು ಇದರ ಒಂದು ಪ್ರತಿಬಿಂಬ ಯಾವ ರೀತಿ ಕಾಣ್ತದೆ ಅನ್ನೋದೇನಂತಂದರೆ ನಾವಿಲ್ಲಿ 4 ಆಪ್ಷನ್ಗಳಲ್ಲಿ ಸರಿಯಾದಂಥ ಆಯ್ಕೆಯನ್ನು ಏನು ಮಾಡಬೇಕು, ನಾವಿಲ್ಲಿ ಆಯ್ಕೆಯನ್ನು ಮಾಡಿಕೊಳ್ಬೇಕಾಗ್ತದೆ. ರೈಟ್. ಹಾಗಿದ್ದಾಗ ನಾವಿಲ್ಲಿ ನೋಡೋದಾದ್ರೆ ಏನಪ್ಪ ಅಂತಂದರೆ ಬಲಭಾಗದಲ್ಲಿ ಏನು ಮಾಡ್ತಾರೆ ಅಂದರೆ ಕೊಟ್ಟಂಥ ಒಂದು ಅಕ್ಷರಗಳನ್ನು ಬಲಭಾಗದಲ್ಲಿ ಏನು ಮಾಡ್ತಾರೆ ಆ ಕನ್ನಡಿಯನ್ನು ಇಟ್ಟಿರ್ತಾರೆ. ಹಾಗಾಗಿ ಕನ್ನಡಿಯಲ್ಲಿ ನೋಡಿದಾಗ ನಾವು ಏನು ಮಾಡ್ಬೇಕಂತಂದರೆ ನಾವಿಲ್ಲಿ ಮೊಟ್ಟ ಮೊದಲಿಗೆ ಈ ರೀತಿಯ ಕನ್ನಡಿ ಇಟ್ಟಾಗ ಈ ಒಂದು ಏನು ಈ ಕೆ ಅನ್ನುವಂಥ ಅಕ್ಷರ ಇದೆಯಲ್ಲ ಅದು ಈ ಕಡೆಗೆ ಲಾಸ್ಟ್ ಕಡೆಗೆ ಕಾಣ್ತದೆ, ಡಬ್ಲ್ಯೂ ಮೊದಲಿಗೆ ಕಾಣುವಂಥದ್ದು. ರೈಟ್. ಹಾಗಾಗಿ ಕೊಟ್ಟಂಥ ಒಂದು ಅಕ್ಷರವನ್ನು ಯಾವ ಒಂದು ಅಕ್ಷರಗಳನ್ನು ಯಾವ ಒಂದು ಬದಿಗೆ ಕನ್ನಡಿಯನ್ನು ಇಟ್ಟಾಗ ಯಾವ ರೀತಿ ಕಾಣ್ತದೆ ಅಂತ ಏನು ಮಾಡ್ತಾರೆ ಕ್ವಶನ್ನ ಕೇಳಿದ್ದಾರೆ. ಹಾಗಾಗಿ ನಾನು ಇದನ್ನೇ ಏನು ಮಾಡ್ತೀನಿ ಅಂದರೆ ವಾಪಸ್ಸಾಗಿ ಬರಿತೀನಿ. ಇಲ್ಲಿ ಕನ್ನಡಿಯನ್ನು ಏನು ಮಾಡಿದೆ ಅಂದರೆ ಕನ್ನಡಿ ಇಟ್ಟಿದೆ ಅಂತ ತಿಳ್ಕೊಳ್ಳೋಣ. ಡಬ್ಲ್ಯೂ ಇ ಟಿ ಬಿ ಸೆವೆನ್, ಅದಾದ ನಂತರದಲ್ಲಿ ಐ 3 ಆರ್ ಮತ್ತು ಕೆ. ರೈಟ್. ಕೆ ಏನಾಗಿದೆ ಅಂದರೆ ಈ ಕಡೆಗೆ ಬಂದಾಗ ಈ ರೀತಿಯಾಗಿ ಉಲ್ಟಾ ಆಗ್ತದೆ, 6 ಈ ಕಡೆ ಮಾಡಿದಾಗ ಈ ಕಡೆ ಉಲ್ಟಾ ಆಗ್ತದೆ, 3 ಈ ಕಡೆ ಬಂದಾಗ ಈ ರೀತಿಯಾಗಿ ಉಲ್ಟಾ ಕಾಣ್ತದೆ. ಅದಾದ ನಂತರದಲ್ಲಿ ಐ ಸೇಮ್ ಆ್ಯಸ್ ಇಟ್ ಇಸ್ ಕಾಣ್ತದೆ, 7 ಉಲ್ಟಾಗಿ ಕಾಣ್ತದೆ, ಮತ್ತು ಬಿ, ಟಿ, ಇ ಮತ್ತು ಡಬ್ಲ್ಯೂ ಈ ರೀತಿಯಾಗಿ ಬರುವಂಥದ್ದು ಏನಾಯ್ತು ಅಂದರೆ ನಮಗೆ ಇಲ್ಲಿ ಈ ಸೈಡ್ ಕನ್ನಡಿ ಇಟ್ಟಾಗ ಈ ರೀತಿಯಾಗಿ ಕಂಡು ಬರುವಂಥದ್ದು. ರೈಟ್. ಹಾಗಾಗಿ ಅದರಲ್ಲಿ ಯಾವ ಒಂದು ಅಕ್ಷರ ಸರಿಯಾದ ಇದೆ ನೋಡೋಣ. ಇಲ್ಲಿ ಡಬ್ಲ್ಯೂ ಇ ಟಿ ಬಿ 7 ಇಲ್ಲಿ ಇದು ಸ್ಮಾಲ್ ಕೊಟ್ಟಿರೋದ್ರಿಂದ ಡಬ್ಲ್ಯೂ ಮತ್ತು ಇ ಅನ್ನು ಸರಿಯಾಗಿ ನಾವಿಲ್ಲಿ ನೋಡೋದಾದರೆ ಅದನ್ನು ಸ್ಮಾಲ್ ಆಗಿ ಎರಡು ಒಂದೇ ಈಕ್ವಲ್ ಆಗಿ ಕೊಟ್ಟಿರೋದ್ರೆ ಅದು ತಪ್ಪಾಗಿರ್ತದೆ. ಅದಾದ ನಂತರದಲ್ಲಿ ಡಬ್ಲ್ಯೂ ಇ ಟಿ ಇಲ್ಲಿ ಬಿ ಅನ್ನು ಏನು ಮಾಡಿದರೆ ಆ್ಯಸ್ ಇಟ್ ಈಸ್ ಬಿ ಅದೇ ರೀತಿಯಾಗಿ ಏನು ಮಾಡಿದ್ದಾರೆ ಅಂತಂದರೆ ಬಿ ಬರೆದಿರುವಂಥದ್ದು ಅದು ಕೂಡ ತಪ್ಪಾಗಿರ್ತದೆ. ಯಾಕಂತಂದರೆ ಇಲ್ಲಿ ಬಿ ಅಪೋಸಿಟ್ ಆಗಿ ಕಾಣ್ತದೆ. ಅದಾದ ನಂತರದಲ್ಲಿ ಡಬ್ಲ್ಯೂ ಇ ಟಿ ಬಿ 7 ಐ 3 ಆರ್ ಕೆ ಸಿ ಇಸ್ ದ ರೈಟ್ ಆನ್ಸರ್. ಮತ್ತು ಇದರಲ್ಲಿ ಆರ್ ಮತ್ತು 3 ಮತ್ತು ಆರ್ ಅನ್ನುವಂಥ 2 ಅಕ್ಷರಗಳನ್ನ ಏನು ಮಾಡಿದೆ ಅಂತಂದರೆ ಆ್ಯಸ್ ಇಟ್ ಈಸ್ ಇಲ್ಲಿ ಕೊಟ್ಟಂಥ ಅಕ್ಷರಗಳನ್ನ ಆ್ಯಸ್ ಇಟ್ ಈಸ್ ಅಲ್ಲಿ ಇಟ್ಟಿರುವಂಥದ್ದು. ಹಾಗಾಗಿ ಎರಡೂ ಏನಾಗ್ತದೆ ಅಂದರೆ ಇಲ್ಲಿ ತಪ್ಪಾಗಿ ಕಂಡು ಬರುವಂಥದ್ದು. ರೈಟ್. ಹಾಗಾಗಿ ಇದರಲ್ಲಿ ಸಿ ಇಸ್ ದ ರೈಟ್ ಆನ್ಸರ್ ಅಂತ ನಾವು ಇಡ್ತೀವಿ, ನೋಡ್ಕೋತೀವಿ. ರೈಟ್. ನೆಕ್ಸ್ಟ್ ಬರುವಂಥದ್ದು ಯಾವ ರೀತಿ ಆಗಿದೆ ಅಂದರೆ ಇಲ್ಲಿ ರೇಖಾಕೃತಿಯ ಬಲಭಾಗಕ್ಕೆ ಎನ್ ದರ್ಪಣವನ್ನು ಇರಿಸಿದಾಗ ನೀಡಲಾದ ರೇಖಾಕೃತಿಯ ಸರಿಯಾದ ಪ್ರತಿಬಿಂಬವನ್ನು ಆಯ್ಕೆ ಮಾಡಿ. ರೈಟ್. ಏನಂತಂದರೆ ಇಲ್ಲಿ ಆಕೃತಿಯನ್ನು ಯಾವ ರೀತಿ ಕೊಟ್ಟಿರ್ತಾರಲ್ಲ, ಇಲ್ಲಿ ಅಕ್ಷರಗಳನ್ನು ಕೊಟ್ಟಿರ್ತಾರೆ, ಇಲ್ಲಿ ಒಂದು ಆಕೃತಿಯನ್ನು ಕೊಟ್ಟಿದ್ದಾರೆ. ರೈಟ್. ಆಕೃತಿಯನ್ನು ಯಾವ ರೀತಿಯಾಗಿ ಬಿಡಿಸಬೇಕು, ಯಾವ ಒಂದು ಭಾಗದಲ್ಲಿ ಏನು ಮಾಡಿದೆ ಅಂದರೆ ಮಿರರನ್ನು ಇಟ್ಟಿರ್ತಾರೆ ಅಥವಾ ಕನ್ನಡಿಯನ್ನು ಇಟ್ಟಿರ್ತಾರೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಇಲ್ಲಿ ಕೊಟ್ಟಂಥ ಒಂದು ಅಕ್ಷರ ಏನಿದೆ ಅಲ್ಲ, ಇವು ಕೊಟ್ಟಂಥ ಏನಿದೆಯಪ್ಪ ಅಂತಂದರೆ ಒಂದು ಆಯ್ಕೆ ಇದೆ. ಇದರಲ್ಲಿ ಈ ಒಂದು ಆಕೃತಿಯನ್ನು ಈ ನಾಲ್ಕರಲ್ಲಿ ಆಪ್ಷನ್ಗಳಲ್ಲಿ ಏನು ಮಾಡ್ಬೇಕಂದ್ರೆ ಸರಿಯಾದಂಥ ಒಂದು ಆಯ್ಕೆಯನ್ನು ಏನು ಮಾಡ್ಬೇಕು ನಾವಿಲ್ಲಿ ನೋಡ್ಕೊಳ್ಳೋಂಥದ್ದು. ಮೊದಲಿಗೆ ಏನು ಮಾಡ್ತೀವಿ ಅಂದರೆ ಕೊಟ್ಟಂಥ ಆಕೃತಿಯನ್ನು ಏನು ಮಾಡ್ತೀವಿ ಅಂದರೆ ಬಲಭಾಗಕ್ಕೆ ಕೊಟ್ಟಂಥ ಒಂದು ಮಿರರ್ನಲ್ಲಿ ಬಿಡಿಸೋಣ, ಯಾವ ರೀತಿಯಾಗಿ ಬರ್ತದೆ ಅಂತ ನಾವಿಲ್ಲಿ ನೋಡೋಣ. ರೈಟ್. 0 ಯಾವುದೇ ಒಂದು ಭಾಗದಿಂದ ನೋಡಿದ್ರು ಕೂಡ ಏನಾಯ್ತಂದರೆ ಅದು 0 ಥರನೇ ಕಾಣ್ತದೆ. ಹಾಗಾಗಿ ಅದರಲ್ಲಿ ಏನೂ ಕೂಡ ಚೇಂಜಸ್ ಆಗಿ ಆಗೋದಿಲ್ಲ. ರೈಟ್. ಮೇಲ್ಗಡೆ ಇರೋದು ರೈಟ್ ಬಲಗಡೆ ಅಂತಂದ ಬಂದಾಗ ನಾವಿಲ್ಲಿ ಮೇಲ್ಗಡೆ ಆ್ಯಸ್ ಇಟ್ ಇಸ್ ಇದೆ ಅದೇ ಏನು ಮಾಡ್ತೀವಿ ಇಲ್ಲಿ ಆ್ಯಸ್ ಇಟ್ ಇಸ್ ಅಂತ ಬರಿತೀವಿ. ರೈಟ್. ಇಲ್ಲಿ ಈ ಭಾಗದಿರೋದ್ರೆ ಏನಾಗ್ತದೆ ಅಂದರೆ ಇಲ್ಲಿ ಈ ರೀತಿಯಾಗಿ ಕಾಣೋದ್ರಿಂದ ಏನು ಮಾಡ್ತೀವಿ ಅಂದರೆ ಇದು ಈ ರೀತಿಯಾಗಿ ಕಾಣ್ತದೆ. ಅಂದರೆ ಇಲ್ಲಿ ಕನ್ನಡಿ ಇರೋದ್ರಿಂದ ಕನ್ನಡಿಗೆ ಮುಖ ಮಾಡಿ ನಾವೇನು ಮಾಡ್ತೀವಿ ಅಂದರೆ ನೋಡ್ತೀವಿ. ಇದು ಕೂಡ ಈ ರೀತಿಯಾಗಿ ಬಿಡಿಸುವಂಥದ್ದು. ರೈಟ್. ಕೊಟ್ಟಂತಹ ಒಂದು ಆಕೃತಿ ಏನಾಗ್ತಂದರೆ ಇದನ್ನು ಓಪನ್ ಮಾಡಿದಾಗ ಇಲ್ಲಿ ಇಟ್ಟಂತಹ ಕನ್ನಡಿಯನ್ನು ಏನು ಮಾಡ್ತೀವಿ ನಾವಿಲ್ಲಿ ಈ ರೀತಿ ಇದನ್ನು ಏನು ಮಾಡ್ತೀವಿ ಓಪನ್ ಆಗಿದಾಗ ಏನಾಗ್ತದೆ ಅಂದರೆ ಈ ಕಡೆ ಇರುವಂಥದ್ದು ಇಲ್ಲಿ ಇರುವಂಥದ್ದು ಏನಾಗ್ತಂದರೆ ಸೇಮ್ ಈ ಕಡೆ ಬರ್ತದೆ ಅಲ್ಲ. ಹಾಗಾಗಿ ಈ ಪಾಯಿಂಟ್ ಏನಾಗ್ತದೆ ಇಲ್ಲಿ ಬರ್ತದೆ, ಈ ಪಾಯಿಂಟು ಇಲ್ಲೇ ಬರ್ತದೆ. ಹಾಗಾಗಿ ಕೊಟ್ಟಿರುವಂಥ ಆಕೃತಿ ಈ ರೀತಿಯಾಗಿ ಏನು ಮಾಡ್ತೀವಿ ಬಲಭಾಗ ಕೊಟ್ಟಂತಹ ಕನ್ನಡಿಯ ಮುಖಾಂತರದಲ್ಲಿ ಈ ರೀತಿಯಾಗಿ ಕಾಣುವಂಥದ್ದು. ಹಾಗಾದರೆ 4 ಆಪ್ಷನ್ಗಳಲ್ಲಿ ಸರಿಯಾದಂಥ ಉತ್ತರ ಯಾವುದು? ಅದು ಎ ಆಗಿರುತ್ತದೆ. ರೈಟ್. ಇದನ್ನೇ ಏನು ಮಾಡ್ತೀನಿ ಅಂದರೆ ಇವಾಗ ಕನ್ನಡಿಯ ಒಂದು ಭಾಗವನ್ನು ಏನು ಮಾಡ್ತೀನಿ ಅಂದರೆ ಮೇಲ್ಗಡೆ ಇಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ಕನ್ನಡಿಯನ್ನು ನಾನು ಇಟ್ಟಾಗ ಯಾವ ರೀತಿ ಕಾಣ್ತದೆ ಅಂತಂದರೆ ಇಲ್ಲಿ ತಲೆಯ ಮೇಲೆ ಇಟ್ಟಾಗ ಕನ್ನಡಿಯನ್ನು ಯಾವ ರೀತಿ ಕಾಣ್ತದೆ ಅಂತ ನಾವಿಲ್ಲಿ ನೋಡೋದಾದರೆ
ರೈಟ್. ಈ ರೀತಿಯಾಗಿ ಏನಾಗ್ತದೆ ಅಂದರೆ ಇಲ್ಲಿ ಕನ್ನಡಿ ಕಾಣುವಂಥದ್ದು. ಈ ರೀತಿಯಾಗಿರುವಂಥದ್ದು ಕನ್ನಡಿ ಏನು ಮಾಡ್ತೀವಿ ನಾವಿಲ್ಲಿ ಈ ರೀತಿ ಬರಿತೀವಿ. ಮೇಲ್ಗಡೆ ಇರೋದು ಏನಾಗ್ತದೆ ಅಂದರೆ ಕೆಳಗಡೆ ಬರ್ತದೆ, ಮೇಲ್ಗಡೆ ಇರೋದು ಕೆಳಗಡೆ. ಓಕೆ, ಇನ್ನೆರಡು ಎಕ್ಸಾಂಪಲ್ ನಾನು ಇಲ್ಲಿ ಬರೆದಿದ್ದೀನಿ. ಏನಪ್ಪ ಅಂತಂದರೆ ಕೆಳಗೆ ತೋರಿಸಿರುವಂತೆ ಕನ್ನಡಿಯನ್ನು MN ಇರಿಸಿದಾಗ ನೀಡಿರುವ ಆಕೃತಿಯ ಸರಿಯಾದ ಕನ್ನಡಿಯ ಚಿತ್ರವನ್ನು ಆಯ್ಕೆ ಮಾಡಿ. ಇವಾಗ ಏನು ಮಾಡಿದಾರಪ್ಪ ಅಂತಂದರೆ ಕನ್ನಡಿಯ ಚಿತ್ರವನ್ನು ಏನು ಮಾಡಿದ್ದಾರೆ ಅಂದರೆ ಕೆಳಗಡೆ ಇಟ್ಟಿರುವಂಥದ್ದು. ಕೆಳಗಡೆ ಒಂದು ಏನಿದೆ ಅಂದರೆ ಅಕ್ಷರ ಆಕೃತಿಯಲ್ಲಿ ಏನು ಮಾಡಿದರೆ ಕೆಳಗಡೆ ಏನು ಮಾಡಿದೆ ಅಂದರೆ ಆ ಒಂದು ಕನ್ನಡಿಯನ್ನು ಇಟ್ಟಿರ್ತಾರೆ. ಹಾಗಾಗಿ ಅದು ಯಾವ ರೀತಿಯ ಪ್ರತಿಬಿಂಬ ಕಾಣ್ತದೆ ಅಂತ ನಾವಿಲ್ಲಿ ನೋಡ್ಕೋಬೇಕಾಗ್ತದೆ. ರೈಟ್. ಯಾವ ರೀತಿಯ ಪ್ರತಿಬಿಂಬ ಆಗ್ತದೆ ನಾವಿಲ್ಲಿ ಮೊದಲಿಗೆ ಏನು ಮಾಡ್ತೀವಿ ಅಂದರೆ ಆ್ಯಸ್ ಇಟ್ ಈಸ್ ಏನು ಮಾಡ್ತೀವಿ, ನಮಗಿಲ್ಲಿ ಬರೆಯೋದು ಅದನ್ನು ಯಾವ ರೀತಿ ಕೆಳಗಡೆ ಕನ್ನಡಿಯನ್ನು ಬಿಟ್ಟಾಗ ಯಾವ ರೀತಿ ಕಾಣ್ತದೆ ನಾವಿಲ್ಲಿ ನೋಡ್ಕೊಳ್ಳೋಣ. XCW 5 2 3 ಆ್ಯಂಡ್ A. ಈ ಭಾಗದಲ್ಲಿ ಏನು ಮಾಡಿದೆ ಅಂದರೆ ನಾನಿಲ್ಲಿ ಕನ್ನಡಿಯನ್ನು ಇಟ್ಟಾಗ ಏನಾಗ್ತದೆ ಅಂತಂದರೆ ನಾನಿಲ್ಲಿ X ಆ್ಯಸ್ ಇಟ್ ಈಸ್ ಬರ್ತದೆ, CW ಏನಾಗ್ತಂದರೆ M ಆಗ್ತದೆ, V 5 2 3 A. ರೈಟ್. ಈ ರೀತಿಯಾಗಿ ಏನಾಗ್ತಂದರೆ ಕೆಳಗಡೆ ಕೊಟ್ಟಂತಹ ಒಂದು ಕನ್ನಡಿಯಲ್ಲಿ ಈ ಕೊಟ್ಟಂತಹ ಅಕ್ಷರ ಏನಾಗ್ತದೆ ಅಂದರೆ ಈ ರೀತಿ ಕಾಣ್ತದೆ. ಕೊಟ್ಟಂಥ ಅಕ್ಷರ ಈ ರೀತಿ ಕಾಣೋದ್ರಿಂದ X ಈ ರೀತಿ ಕಾಣ್ತದೆ, C ಆ್ಯಸ್ ಇಟ್ ಈಸ್ X ಮತ್ತು C ಆ್ಯಸ್ ಇಟ್ ಈಸ್ ಕಾಣ್ತದೆ, ಮತ್ತು W ಇದ್ದು M ಆಗ್ತದೆ, ಫಿ ಇದ್ದು ಅದರ ಅಪೋಸಿಟ್ ಆಗ್ತದೆ, ಇನ್ಕಂಪ್ಲೀಟ್ A ಆಗ್ತದೆ, 5 ಈ ರೀತಿಯಾಗಿ ಏನಾಗ್ತದೆ ಅಂದರೆ 2 ಆಕಾರದಲ್ಲಿ ಕಾಣ್ತದೆ, ಮತ್ತು 2 ಇದು ಏನಾಗ್ತದೆ ಅದರ ಅಪೋಸಿಟ್ ಈ ರೀತಿ ಕಾಣ್ತದೆ, 3 ಮತ್ತು A. ಬಟ್ ಈ ರೀತಿ ಕಾಣುವಂಥ ಒಂದು ಆಕೃತಿ ಯಾವುದಪ್ಪ ಅಂದರೆ ಇಲ್ಲಿ A X C M V 5 2 3 A. ರೈಟ್. A ಇಸ್ ದ ರೈಟ್ ಆನ್ಸರ್. ಮತ್ತು ಈಗ ನೋಡ್ಕೊಳ್ಳೋಣ, X C M V ಸ್ಮಾಲ್ ವಿ ಇದೆ, ತಪ್ಪು. ಆ ನಂತರದಲ್ಲಿ X C M V ಆ್ಯಸ್ ಇಟ್ ಇಸ್ ವಿ ಕೊಟ್ಟಿರೋದ್ರಿಂದ ಅದು ಕೂಡ ತಪ್ಪಾಗ್ತದೆ. ನೆಕ್ಸ್ಟ್ X C ಏನಾದ್ರಲ್ಲಿ ಅಪೋಸಿಟ್ ಉಲ್ಟಾ ಕೊಟ್ಟಿರ್ತಾರೆ, ಅದು C ಏನಾಗಬೇಕು ಇದೇ ರೀತಿಯಾಗಿ ಬರಬೇಕು, ಸಿನೇ ಯಾವ ರೀತಿ ಬರಬೇಕು. ಹಾಗಾಗಿ ಇದು ಕೂಡ ತಪ್ಪಾಗಿರುವಂಥದ್ದು. ರೈಟ್. ಹಾಗಾಗಿ ಕೊಟ್ಟಿರುವಂಥ 4 ಆಪ್ಷನ್ಗಳಲ್ಲಿ A ಏನಾಗ್ತದೆ ಅಂದರೆ ಸರಿಯಾದಂಥ ಆಯ್ಕೆ ಆಗಿರ್ತದೆ. ನಾನು ಆವಾಗಲೇ ಹೇಳಿದೆ, ಮೇನ್ ಇಂಪಾರ್ಟೆಂಟ್ ಯಾವುದೇ ಒಂದು ಆಕೃತಿ ಇರಲಿ ಅಕ್ಷರಗಳಿರಲಿ, ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ ಕನ್ನಡಿಯನ್ನು ಯಾವ ಭಾಗದಲ್ಲಿ ಇರಿಸಿರುತ್ತಾರೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ರೈಟ್. ಹಾಗಾಗಿ ಆ ಒಂದು ಆಕೃತಿನ ಏನು ಮಾಡ್ಬೇಕು ನಾವಿಲ್ಲಿ ನೋಡೋದಾದರೆ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳನ್ನ ನಾವಿಲ್ಲಿ ನೋಡಿಕೊಂಡು ಅದನ್ನು ಬಿಡಿಸುವಂಥ ಕಾರ್ಯಕ್ರಮವನ್ನು ಕೆಲಸವನ್ನು ಏನು ಮಾಡಬೇಕು ನಾವು ಮಾಡಬೇಕಾಗ್ತದೆ. ರೈಟ್. ನೆಕ್ಸ್ಟು ಏನಪ್ಪ ಅಂದರೆ 4ನೇ ಒಂದು ಕ್ವಶನ್ ಇದೆ. ರೇಖಾಕೃತಿಯ ಬಲಭಾಗಕ್ಕೆ ಇಲ್ಲಿ ಬಲಭಾಗಕ್ಕೆ ಅಲ್ಲ, ಮೇಲಿನ ಭಾಗಕ್ಕೆ ಎಮ್ನ ದರ್ಪಣವನ್ನು ಇರಿಸಿದಾಗ ಮೂಡುವ ನೀಡಲಾದ ರೇಖಾಕೃತಿಯ ಸರಿಯಾದ ಪ್ರತಿಬಿಂಬವನ್ನು ಏನು ಮಾಡ್ಬೇಕು ನಾವಿಲ್ಲಿ ಆಯ್ಕೆ ಮಾಡಬೇಕು ಅಂತೇಳಿ ಅವರು ಕೇಳಿರ್ತಾರೆ. ರೈಟ್. ಈ ಕೊಟ್ಟಂಥ ಆಕೃತಿ ಏನಿದೆಯಲ್ಲ, ಆಕೃತಿ ಮೇಲೆ ಒಂದು ಕನ್ನಡಿಯನ್ನು ಇಟ್ಟಾಗ ಯಾವ ರೀತಿ ಕಾಣ್ತದೆ, ಈ ರೀತಿಯದ್ದು ಏನಾಗ್ತದೆ ಅಂದರೆ ಇಲ್ಲಿ ಈ ರೀತಿ ಕಾಣ್ತದೆ, ಈ ರೀತಿಯಾಗಿರೋದು ಇಲ್ಲಿ ಮೇಲ್ಗಡೆ ಕಾಣುವಂಥದ್ದು. ರೈಟ್. ಹಾಗಾಗಿ ಅದನ್ನು ನಾವೇನು ಮಾಡ್ಬೇಕು ಅಂದರೆ ನಾವಿಲ್ಲಿ ಮೊದಲಿಗೆ ಬಿಡಿಸುವಂಥ ಕೆಲಸವನ್ನು ಮಾಡೋಣ. ರೈಟ್. ರೈಟ್. ಕೊಟ್ಟಂಥದ್ದು ಏನು ಮಾಡ್ತೀವಿ ನಾವಿಲ್ಲಿ ಅಪೋಸಿಟ್ ಬರ್ತೀವಿ. ಇದೇನು ಏನು ಮಾಡ್ತೀವಿ ಇಲ್ಲಿ ಮೇಲ್ಗಡೆ ತೆಗೆದುಕೊಂಡು ಬಂದಾಗ ಇಲ್ಲಿ ಕನ್ನಡಿಯನ್ನು ಇಟ್ಟಾಗ ಈ ಒಂದು ಭಾಗದಲ್ಲಿ ಕನ್ನಡಿಯನ್ನು ದರ್ಪಣವನ್ನು ಇಟ್ಟಾಗ ಯಾವ ರೀತಿ ಕಾಣ್ತದೆ, ರೈಟ್, ಈ ರೀತಿ ಕಾಣುವಂಥದ್ದು. ರೈಟ್. ಕನ್ನಡಿಯನ್ನು ಈ ರೀತಿಯಾಗಿ ಇಟ್ಟಾಗ ಏನು ಮಾಡ್ತೀವಿ, ಮೇಲ್ಗಡೆ ಇಟ್ಟಾಗ ಈ ರೀತಿ ಕಾಣ್ತದೆ, ಅಪೋಸಿಟಾಗಿ ಕಾಣ್ತದೆ ಅಂತ ಇಲ್ಲಿ ಈ ಒಂದು ಆಕೃತಿ ಯಾವುದು ಬಂದಿರ್ತದಲ್ಲ ಅದು ಸರಿಯಾಗಿರ್ತದೆ. ರೈಟ್. ಯಾವ ಆಕೃತಿ ಕೊಟ್ಟಂಥ ಆಕೃತಿ ಏನಾಗುತ್ತೆ ಇಲ್ಲಿ ಯಾವ ಆಕೃತಿ ಇದು ಆ್ಯಸ್ ಇಟ್ ಈಸ್ ಆಕೃತಿ ಇದೆ, ಇದು ತಪ್ಪಾಗಿರುವಂಥದ್ದು. ನೆಕ್ಸ್ಟ್ ಬಿ, ಇಲ್ಲಿ ಒಳಗಡೆ ಇದೆ ಮತ್ತು ಆ್ಯಸ್ ಇಟ್ ಈಸ್ ಆಕೃತಿ ಇದೆ, ಇದು ತಪ್ಪಾಗಿರುವಂಥದ್ದು. ರೈಟ್.
ಸಿ, ಇಲ್ಲಿ ನೋಡಿ ಸಿ ಆ್ಯಸ್ ಇಟ್ ಈಸ್ ಬಂದಿರೋದ್ರಿಂದ ಸಿ ಇಸ್ ದ ರೈಟ್ ಆನ್ಸರ್. ಸರ್ ಹಾಗಿದ್ರೆ ಡಿ ಯಾಕೆ ಕೆಳಗಡೆ ಇದೆಯಲ್ಲ, ಇಲ್ಲಿ ಕೊಟ್ಟಂಥ 2 ರೌಂಡ್ಸ್ ಅಪ್ ಇದೆಯಲ್ಲ ಅದು ಕೆಳಗಡೆ ಬಂದಿದೆ, ಇಲ್ಲಿ ಮೇಲ್ಗಡೆ ಬರಬೇಕಾಗಿತ್ತು. ಹಾಗಾಗಿ ಇದು ಕೂಡ ತಪ್ಪಾಗಿರುವಂಥದ್ದು, ರೈಟ್. ಹಾಗಾಗಿ ಕೊಟ್ಟಿರುವಂಥ ಯಾವ ಒಂದು ಆಕೃತಿ ಇರ್ತದಲ್ಲ ಆ ಆಕೃತಿಯಲ್ಲಿ ಒಂದು ಕನ್ನಡಿಯ ಭಾಗ ಯಾವ ರೀತಿಯಾಗಿ ಇಟ್ಟಿರ್ತಾರೆ ಅದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಕೊಟ್ಟಿರುವಂಥ ಆಕೃತಿಯಲ್ಲಿ ಕನ್ನಡಿಯನ್ನು ಬಲಭಾಗಕ್ಕೆ ಇಟ್ಟಿರ್ತಾರೋ ಅಥವಾ ಎಡಭಾಗಕ್ಕೆ ಇಟ್ಟಿರ್ತಾರೋ ಅಥವಾ ಮೇಲೆ ಅಥವಾ ಕೆಳಗಡೆ ಇಟ್ಟಂಥ ಕನ್ನಡಿ ಏನಿರುತ್ತಂದರೆ ಆ ಒಂದು ಕನ್ನಡಿಯಲ್ಲಿ ನೋಡಿದಾಗ ಕೊಟ್ಟಂಥ ಆಕೃತಿ ಯಾವ ರೀತಿ ಕಾಣ್ತಿದೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಅದನ್ನು ಸ್ವಲ್ಪ ಗಮನವಿಟ್ಟು ನಾವಿಲ್ಲಿ ನೋಡ್ಕೋಬೇಕಾಗ್ತದೆ. ಓಕೆ, 2 ಕ್ವಶನ್ ಇಲ್ಲಿ ಬಿಡಿಸುವಂಥದ್ದು, ರೈಟ್. ಹಾಗಾಗಿ ಕೊಟ್ಟಿರುವಂಥ 2 ಕ್ವಶನ್ಗಳು ಏನಿದೆಯಪ್ಪ ಅಂತ ನಾವು ಮೊದಲಿಗೆ ನೋಡೋದಾದರೆ, ಕೆಳಗೆ ತೋರಿಸಿರುವಂತೆ ಕನ್ನಡಿಯನ್ನು MNನಲ್ಲಿ ಇರಿಸಿದಾಗ ನೀಡಿರುವ ಆಕೃತಿಯ ಸರಿಯಾದ ಕನ್ನಡಿಯ ಚಿತ್ರವನ್ನು ಆಯ್ಕೆ ಮಾಡಿ. ಇಲ್ಲಿ MN ಅಂತ ಏನು ಮಾಡಿದೆ ಅಂದರೆ ಬಲಭಾಗಕ್ಕೆ ಏನು ಮಾಡಿದೆ ಅಂತಂದರೆ ಆ ಕನ್ನಡಿಯನ್ನು ಇಟ್ಟಿರುವಂಥದ್ದು ಕೊಟ್ಟಿರುವಂಥ ಆಕೃತಿಯ ಬಲಭಾಗಕ್ಕೆ ಕನ್ನಡಿಯನ್ನು ಇಟ್ಟಿರ್ತಾರೆ. ಹಾಗಾಗಿ ಕೊಟ್ಟಿರೋಂಥ ಆಕೃತಿ ಯಾವ ರೀತಿಯಾದಂಥ ಒಂದು ಭಾಗವನ್ನು ಅಥವಾ ಯಾವ ಒಂದು ರೀತಿಯಾದಂಥ ಒಂದು ಚಿತ್ರ ಕನ್ನಡಿಯಲ್ಲಿ ಪ್ರತಿಬಿಂಬವನ್ನು ಕಾಣ್ತದೆ ಅಂತ ನಾವಿಲ್ಲಿ ನೋಡೋದಾದರೆ, ಕೊಟ್ಟಂಥ ಆಕೃತಿ ಏನಿದೆ ಅಂತಂದರೆ ಇಲ್ಲಿ ನಾವಲ್ಲಿ ಈ ಕೊಟ್ಟಂಥ ಆಕೃತಿಯನ್ನು ಕನ್ನಡಿಯಲ್ಲಿ ನೋಡಿದಾಗ ABCD ಈ 4 ಆಪ್ಷನ್ಗಳಲ್ಲಿ ಯಾವ ಆಪ್ಷನ್ ಸರಿಯಾಗಿದೆ ಅಂತ ನಾವಿಲ್ಲಿ ಆಯ್ಕೆ ಮಾಡೋದಾದರೆ, ಮೊದಲು ಏನು ಮಾಡ್ತೀನಿ ಅಂದರೆ ಈ ಕನ್ನಡಿಯನ್ನು ಏನು ಮಾಡ್ತೀನಿ, ಇಲ್ಲಿ ಕನ್ನಡಿಯ ಪ್ರತಿಬಿಂಬವನ್ನು ಏನು ಮಾಡ್ತೀನಿ ನಮಗೆ ಇಲ್ಲಿ ಬಿಡಿಸುವಂಥ ಕೆಲಸವನ್ನು ಮಾಡ್ತೀನಿ, ರೈಟ್. ಯಾವ ರೀತಿಯಾಗಿ ಈ ಪಾಯಿಂಟ್ ಏನಿದೆ ಅಂದರೆ ಕನ್ನಡಿಯ ಕಡೆ ಏನು ಮಾಡಿದೆ ಮುಖ ಮಾಡಿದೆ. ಹಾಗಾಗಿ ಅದನ್ನು ಮತ್ತೆ ಏನು ಮಾಡ್ತೀನಿ ಕನ್ನಡಿಯ ಕಡೆಗೆ ಮುಖ ಮಾಡುವಂಥದ್ದು, ರೈಟ್. ಅದಾದ ನಂತರದಲ್ಲಿ ಕನ್ನಡಿಯ ಪ್ರತಿಬಿಂಬಕ್ಕೆ ಮುಖ ಮಾಡಿ ಏನು ಮಾಡಿದೆ ಅಂತಂದರೆ ಆ ಒಂದು ಎರೋ ಮಾರ್ಕ್ ಇದೆ, ಅದೇ ರೀತಿಯಾಗಿ ಎರೋ ಮಾರ್ಕನ್ನು ಇಲ್ಲಿ ತೆಗೆದುಕೊಂಡಿರುವಂಥದ್ದು. ಮತ್ತು ಈ ಒಂದು ತ್ರಿಕೋನಾಕಾರ ಇರುವಂಥ ಒಂದು ಆಕೃತಿ ಇದೆಯಲ್ಲ ಅದನ್ನೇ ಮತ್ತೆ ಕನ್ನಡಿಯ ಮುಖ ಮಾಡಿ ಏನು ಮಾಡಿದೆ ಅಂದರೆ ಇಲ್ಲಿ ಬಿಡಿಸುವಂಥದ್ದು. ಹಾಗಾಗಿ ಈ ರೀತಿಯಾದಂಥ ಒಂದು ಆಕೃತಿ ಏನಾಗ್ತದೆ ಅಂದರೆ ಕಂಡು ಬರುವಂಥದ್ದು. ಇದರಲ್ಲಿ 4 ಆಪ್ಷನ್ಗಳಲ್ಲಿ ಈ ರೀತಿಯಾಗಿ ಕಂಡು ಬರುವಂಥ ಆಪ್ಷನ್ ಯಾವುದಂತಂದರೆ ಇಲ್ಲಿ ಅದು ಎ ಆಗಿರ್ತದೆ, ರೈಟ್. ಕೊಟ್ಟಂಥ 4 ಆಪ್ಷನ್ಗಳಲ್ಲಿ ಸರಿಯಾದಂಥ ಉತ್ತರ ಅದು ಎ ಆಗಿರ್ತದೆ. ಬಿ ಏನಿದೆಪ್ಪ ಅಂತಂದರೆ ಇಲ್ಲಿ ಕನ್ನಡಿಯ ವಿರುದ್ಧವಾಗಿ ಎರೋ ಮಾರ್ಕನ್ನು ತೋರಿಸಿರ್ತಾರೆ. ಮತ್ತು ಇಲ್ಲಿ ಕೂಡ ಏನು ಮಾಡಿದೆ ಅಂದರೆ ಆ ಒಂದು ತ್ರಿಕೋನಾಕಾರದ ಒಳಗಡೆ ಏನು ಮಾಡಿದ್ರೆ ಎರೋ ಮಾರ್ಕನ್ನು ತೋರಿಸಿರ್ತಾರೆ. ಮತ್ತು ಇಲ್ಲಿ ಈ ಒಂದು ತ್ರಿಕೋನಾಕಾರ ಏನು ಮಾಡ್ತಾರೆ ಅಪೋಸಿಟನ್ನು ಕೊಟ್ಟು ಆ ಒಂದು ಕನ್ನಡಿಯ ಕನ್ನಡಿಯ ಕಡೆಗೆ ಏನು ಮಾಡಿದೆ ಅಂದರೆ ಎರೋ ಮಾರ್ಕನ್ನು ತೋರಿಸಿರುವಂಥದ್ದು. ಹಾಗಾಗಿ ಈ 3 ಕೂಡ ಏನಾಗಿರ್ತದೆ ಅಂದರೆ ಇಲ್ಲಿ ತಪ್ಪಾಗಿರುವಂಥದ್ದು. ಹಾಗಾಗಿ ಎ ಈಸ್ ದ ರೈಟ್ ಆನ್ಸರ್ ಅಂತ ನಾವಿಲ್ಲಿ ನೋಡ್ಕೋತೀವಿ, ರೈಟ್. ಇನ್ನು ನೆಕ್ಸ್ಟು 6ನೇ ಒಂದು ಎಕ್ಸಾಂಪಲನ್ನು ನಾವಿಲ್ಲಿ ನೋಡೋದನ್ನು ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಕೊಟ್ಟಿರುವಂಥ ಒಂದು ಚಿತ್ರವನ್ನು ಬಲಭಾಗಕ್ಕೆ ಏನು ಮಾಡ್ತೀವಿ M ಮತ್ತು M ದರ್ಪಣವನ್ನು ಏನು ಮಾಡ್ತೀವಿ ಇರಿಸಲಾಗಿದೆ ಮತ್ತು ನೀಡಲಾದ ಆಕೃತಿಯ ಸರಿಯಾದ ಪ್ರತಿಬಿಂಬವನ್ನು ಆಯ್ಕೆ ಮಾಡಿ ಅಂತ ಕೇಳಿರ್ತಾರೆ, ರೈಟ್. ಬಲಭಾಗಕ್ಕೆ ಇಲ್ಲಿ ಕೂಡ ಏನು ಮಾಡಿದೆ ಅಂದರೆ ಒಂದು ಕನ್ನಡಿಯನ್ನು ಅಥವಾ ದರ್ಪಣವನ್ನು ಆ ಒಂದು ಆಕೃತಿಯ ಬಲಭಾಗಕ್ಕೆ ಏನು ಮಾಡ್ತಾರೆ ಅಂದರೆ ಇಟ್ಟಿರುವಂಥದ್ದು, ರೈಟ್. ಹಾಗಾಗಿ ಕೊಟ್ಟಿರುವಂಥ ಆಕೃತಿ ಏನು ಮಾಡ್ತೀವಿ ನಾವಿಲ್ಲಿ ಮತ್ತೆ ಬಲಭಾಗಕ್ಕೆ ಆ್ಯಸ್ ಇಟ್ ಈಸ್ ಅನ್ನು ಸಾಲ್ವ್ ಮಾಡ್ಕೊಂತ ನಾವಿಲ್ಲಿ ನೋಡ್ಕೊಂಡಾಗ ಈ 4 ಆಪ್ಷನ್ಗಳಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತ ನಾವಿಲ್ಲಿ ನೋಡೋಣ, ರೈಟ್. ಈ ಕೊಟ್ಟಿರುವಂಥ ಆಕೃತಿಯನ್ನು ಏನು ಮಾಡ್ತೀವಿ ಅಂದರೆ ಆ ಕನ್ನಡಿಯನ್ನು ಇಲ್ಲಿ ಕನ್ನಡಿ ಇಟ್ಟಿರುವಂಥ ನಾವಿಲ್ಲಿ ನೋಡೋದಾದರೆ ಯಾವ ರೀತಿಯಾದಂಥ ಆಕೃತಿ ಕಂಡು ಬರ್ತದೆ ಅಂತ ನಾವಿಲ್ಲಿ ನೋಡ್ತೀವಿ, ರೈಟ್. ಈ ಒಂದು ತ್ರಿಕೋನಾಕಾರ ಈ ಕಡೆ ಈ ಸೈಡ್ ಇರೋದ್ರಿಂದ ಅದನ್ನೇನು ಮಾಡ್ತೀನಿ ಇಲ್ಲಿ ಬಲಭಾಗಕ್ಕೆ ಬರ್ತದೆ. ಈ ರೀತಿಯಾಗಿ ಏನಾಗ್ತದೆ ಇಲ್ಲಿ ಬಲಭಾಗಕ್ಕೆ ಬರುವಂಥದ್ದು. ಹಾಗಾಗಿ ಈ ಒಂದು ತ್ರಿಕೋನಾಕಾರವನ್ನು ಏನು ಮಾಡ್ತೀನಿ ಬಲಭಾಗಕ್ಕೆ ಬರಿತೀನಿ, ರೈಟ್. ಅದೇ ರೀತಿಯಾದಂಥ ಈ ಒಂದು ಸ್ಕ್ವೇರ್ ಏನಿದೆಯಲ್ಲ ಈ ಒಂದು ಚೌಕಾಕಾರ ಇದೆಯಲ್ಲ ಈ ಚೌಕಾಕಾರ ಕನ್ನಡಿಯ ನಿಯರೆಸ್ಟ್ ಕನ್ನಡಿಯ ಬದಲಿಗೆ ಕನ್ನಡಿಯಲ್ಲಿ ಇರೋದ್ರಿಂದ ಅದನ್ನೇನು ಮಾಡ್ತೀನಿ ಅಂದರೆ ಈ ಸೈಡ್ ಬರ್ಕೋತೀನಿ, ರೈಟ್. ಹಾಗಾಗಿ ಕೊಟ್ಟಿರುವಂಥ ಒಂದು 4 ಆಪ್ಷನ್ಗಳಲ್ಲಿ ಈ ರೀತಿಯಾದಂಥ ಆಕೃತಿ ಯಾವುದಿದೆ ಅದನ್ನು ಸರಿಯಾಗಿರ್ತದೆ. ಹಾಗಾಗಿ ಈ ಕೊಟ್ಟಿರೋಂಥ ಆಕೃತಿ ಏನು ಮಾಡ್ತೀನಿ ಅಂದರೆ ಆ್ಯಸ್ ಇಟ್ ಈಸ್ ಏನು ಮಾಡ್ತೀನಿ ಈ ರೀತಿಗೆ ಬರೆದಾಗ ಈ ಕಡೆ ಇರುವಂಥದ್ದು ಮತ್ತು ಈ ಕಡೆನೇ ಬರ್ತದೆ. ಕನ್ನಡಿಯ ಒಂದು ಬಲಭಾಗಕ್ಕೆ ಅಂದರೆ ಕನ್ನಡಿ ಎಡಭಾಗಕ್ಕೆ ಬರುವಂಥದ್ದು ಇಲ್ಲಿ ಬಲಭಾಗಕ್ಕೆ ಇರುವಂಥದ್ದು ಕನ್ನಡಿಯ ಎಡಭಾಗಕ್ಕೆ ಬರ್ತದೆ. ಇಲ್ಲಿ ಕನ್ನಡಿಯ ಎಡಭಾಗಕ್ಕೆ ಇರುವುದು ಏನಾಗ್ತದೆ ಅಂದರೆ ಇಲ್ಲಿ ಬಲಭಾಗಕ್ಕೆ ಬರ್ತದೆ ಅಂತ ನಾವಿಲ್ಲಿ ನೋಡ್ಕೋತೀವಿ, ರೈಟ್. ಹಾಗಾಗಿ ಕೊಟ್ಟಂಥ ಆಕೃತಿಯಲ್ಲಿ ಈ ರೀತಿಯಾಗಿ ಏನಾಗುತ್ತೆ ಕನ್ನಡಿಯ ಬಲಭಾಗಕ್ಕೆ ಕೊಟ್ಟಂಥ ಕನ್ನಡಿ ಏನಿರ್ತದಲ್ಲ ಈ ರೀತಿಯ ಚಿತ್ರ ಕಾಣುವಂಥದ್ದು. ಹಾಗಾದರೆ ಎ ಇದು ತಪ್ಪಾಗಿರುವಂಥದ್ದು, ಬಿ ಸೇಮ್ ಆ್ಯಸ್ ಇಟ್ ಈಸ್ ಇರೋದ್ರಿಂದ ಇದು ಸರಿಯಾದಂಥ ಉತ್ತರ. ಇಲ್ಲಿ ಚೌಕಾಕಾರ ಏನಿದೆ ಅಂತಂದ್ರೆ ಮೇಲ್ಗಡೆ ಬಂದಿದೆ ಅದು ತಪ್ಪಾಗಿರುವಂಥದ್ದು. ಮತ್ತು ಎರಡೂ ಒಂದೇನೆಂದರೆ ಚಿತ್ರಗಳು ಬಲಭಾಗಕ್ಕೆ ಬಂದಿರೋದ್ರಿಂದ
ಅದು ಕನ್ನಡಿಯ ಒಂದು ತಪ್ಪಾಗಿರುತ್ತದೆ. ಹಾಗಾಗಿ ಅದು ಕೂಡ ಡಿ ಇಸ್ ದ ರಾಂಗ್ ಆನ್ಸರ್. ಹಾಗಾಗಿ ಈ ಒಂದು ಸರಿಯಾದ ಉತ್ತರ ಯಾವ್ದಾಗಿರ್ತದೆ ಒಂದು ಕ್ವಶನ್ಗೆ ಅದು ಬಿ ಆಗಿರ್ತದೆ. ಬಟ್ ಈ ರೀತಿಯಾಗಿ ಏನು ಮಾಡಬೇಕಾದಂದರೆ ಕೊಟ್ಟಂಥ ಆಕೃತಿಗಳಲ್ಲಿ ಯಾವ ಒಂದು ಭಾಗಕ್ಕೆ ಒಂದು ಕನ್ನಡಿಯನ್ನು ಇರಿಸಿರ್ತಾರೆ, ದರ್ಪಣವನ್ನು ಇರಿಸಿರ್ತಾರೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಕನ್ನಡಿಯನ್ನು ಇಟ್ಟಂಥ ಒಂದು ಬಲಭಾಗಕ್ಕೆ, ಎಡಭಾಗಕ್ಕೆ, ಮೇಲೆ, ಕೆಳಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಈ ಒಂದು ವಿಚಾರಗಳನ್ನ ಏನು ಮಾಡಿ ಇಲ್ಲಿ ಗಮನದಲ್ಲಿ ಇಟ್ಕೊಂಡು ಈ ಒಂದು ಕ್ವಶನ್ಗಳನ್ನು ಸಾಲ್ವ್ ಮಾಡಬೇಕಾಗಿರ್ತದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಒಂದು ಕನ್ನಡಿಯ ದರ್ಪಣವನ್ನು ಯಾವ ಕಡೆಗೆ ಇಟ್ಟಿರ್ತಾರೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಅಂತಲೇ ಇಟ್ಕೊಂಡು ಏನು ಮಾಡಿ ಅಂತಂದರೆ ಕ್ವಶನನ್ನು ಸಾಲ್ವ್ ಮಾಡಿ. ಮತ್ತು ಇನ್ನೂ ಕೂಡ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬರ್ ಆಗಿಲ್ಲ, ಇವತ್ತು ಹೊಸದಾಗಿ ಯಾರು ಒಂದು ಚಾನಲನ್ನು ನೋಡ್ತಾ ಇದ್ದಾರೆ ಅವರು ಕೂಡ ಏನು ಮಾಡಿ ಅಂತಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ಗಳನ್ನ ಮಾಡಿ ಅಂತ ನಾನು ಏನು ಮಾಡ್ತೀನಿ ಹೇಳ್ತಾ ಇವತ್ತಿನ ಒಂದು ದಿನದ ಒಂದು ಸೆಷನನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.